ಕೇರಳಂ ಸಿಎಂ ವಿಡಿ ಸತೀಶನ್ ಕೊಲ್ಲೂರು ಮೂಕಾಂಬಿಕಾ ದೇಗುಲಕ್ಕೆ ಭೇಟಿಯನ್ನ ಕೊಟ್ಟು ವಿಶೇಷವಾಗಿ ಪೂಜೆಯನ್ನು ಮಾಡಿಸಿದ್ದಾರೆ. ಮುಂಜಾನೆ ದೇವಿಯ ದರ್ಶನವನ್ನ ಪಡೆದು ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಕೇರಳಂ ಸಿಎಂ. ಕೇರಳಂ ಸಿಎಂ ವಿಡಿ ಸತೀಶನ್ ಕೊಲ್ಲೂರು ಮೂಕಾಂಬಿಕಾ ದೇಗುಲಕ್ಕೆ ಭೇಟಿಯನ್ನ ಕೊಟ್ಟು ವಿಶೇಷವಾಗಿ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. Z+ ಭದ್ರತೆಯಲ್ಲಿ ದೇವಸ್ಥಾನಕ್ಕೆ ಆಗಮಿಸಿ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ದೇವಾಲಯದ ಆಡಳಿತ ಮಂಡಳಿಯಿಂದಲೂ ಕೂಡ ಸಿಎಂಗೆ ಗೌರವ ಸಲ್ಲಿಕೆ ಮಾಡುವಂತಹ ಕೆಲಸಗಳಾಗಿದೆ. ಸಿಎಂ ಆದ ಬಳಿಕ ಕರ್ನಾಟಕಕ್ಕೆ ಆಗಮಿಸಿ ಮೊದಲ ಬಾರಿಗೆ ಮೂಕಾಂಬಿಕಾ ದೇವಿಯ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಬಿಗಿ ಪೊಲೀಸ್ ಬಂದೋಬಸ್ತ್ ನಡುವೆ ದೇವಸ್ಥಾನಕ್ಕೆ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ನೋಡಿ, ಇತ್ತೀಚೆಗಷ್ಟೇ ತಮಿಳುನಾಡಿನ ಮುಖ್ಯಮಂತ್ರಿ ನಟ ದಳಪತಿ ವಿಜಯ್ ಅವರು ಕೂಡ ಇದೇ ಜೂನ್ 12ರಂದು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಆಗಮಿಸಿ ವಿಶೇಷವಾಗಿ ಅವರು ಕೂಡ ಪೂಜೆಯನ್ನ ಸಲ್ಲಿಕೆ ಮಾಡಿದ್ರು. ಮೂಕಾಂಬಿಕಾ ದೇವಿಯ ದರ್ಶನ ಪಡೆದುಕೊಂಡಂತಹ ವಿಜಯ್ ಅವರು ದೇವಿಗೆ 1.6 kg ತೂಕದ ಬೆಳ್ಳಿ ಖಡ್ಗವನ್ನ ಕೂಡ ಅವರು ದೇವಿಗೆ ಅರ್ಪಿಸಿದ್ರು. ಅದೇ ರೀತಿಯಾಗಿ ರೇಷ್ಮೆ ಸೀರೆಯನ್ನ ಕೂಡ ಭಕ್ತಿಯಿಂದ ಸಮರ್ಪಿಸಿದ್ರು. ಇದೀಗ ಕೇರಳಂ ಸಿಎಂ ಅವರು ಕೂಡ ವಿಶೇಷವಾಗಿ ದೇವಿಯ ದರ್ಶನವನ್ನ ಕೂಡ ಪಡೆದುಕೊಂಡು ಪೂಜೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ಉಡುಪಿ ಜಿಲ್ಲೆಯ ಪ್ರಸಿದ್ಧ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿ ದೇವಿಯ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ವಹಿಸಿಕೊಂಡ ನಂತರ ಅವರು ಕೊಲ್ಲೂರು ಕ್ಷೇತ್ರಕ್ಕೆ ನೀಡ್ತಾ ಇರುವಂತಹ ಮೊದಲ ಅಧಿಕೃತ ಭೇಟಿ ಕೂಡ ಇದು. ಮೂಲತಃ ಮೂಕಾಂಬಿಕಾ ದೇವಿಯ ಅಪಾರ ಭಕ್ತರು ಕೂಡ ಹೌದು. ಸೊ ಹಾಗಾಗಿ ದೇವಿಯ ಆಶೀರ್ವಾದವನ್ನ ಪಡೆದುಕೊಳ್ಳುವುದಕ್ಕೆ ವಿಶೇಷ ಮುತುವರ್ಜಿಯನ್ನ ಕೂಡ ವಹಿಸಿ ಈ ಧಾರ್ಮಿಕ ಪ್ರವಾಸವನ್ನ ಅವರು ಕೈಗೊಂಡಿದ್ದಾರೆ. ಅತ್ಯಂತ ಮುಂಜಾನೆಯೇ ಅವರು ದೇವಸ್ಥಾನಕ್ಕೆ ಆಗಮಿಸಿ ಮುಖ್ಯಮಂತ್ರಿಗಳು ಮತ್ತೆ ಜಗನ್ಮಾತೆಯ ದರ್ಶನವನ್ನ ಕೂಡ ಪಡೆದುಕೊಂಡು ಪುನೀತರಾಗಿದ್ದಾರೆ. ಈ ಸಂದರ್ಭದಲ್ಲಿ ಅವರು ದೇವಿಗೆ ವಿಶೇಷ ಪೂಜೆ ಹಾಗೂ ಮಹಾಮಂಗಳಾರತಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಮತ್ತೆ ಮುಖ್ಯಮಂತ್ರಿಗಳ ಭೇಟಿಯ ಹಿನ್ನೆಲೆಯಲ್ಲಿ ಇಡೀ ದೇವಸ್ಥಾನದ ಪರಿಸರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ಮಾಡಿಕೊಳ್ಳಲಾಗಿತ್ತು. ಅವರಿಗೆ ನೋಡಿ Z+ ಸೆಕ್ಯೂರಿಟಿಯನ್ನ ಕೂಡ ಇಲ್ಲಿ ಸುರಕ್ಷಿತ ವಲಯದ ನಡುವೆ ಅವರು ದೇವಸ್ಥಾನದ ಆವರಣವನ್ನ ಕೂಡ ಅವರು ಪ್ರವೇಶವನ್ನ ಕೂಡ ಮಾಡಿದ್ದಾರೆ. ದೃಶ್ಯಾವಳಿಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ. ನೋಡಿ, ವಿಡಿ ಸತೀಶನ್ ಅವರಷ್ಟೇ ಅಲ್ಲದೆ ಈ ಹಿಂದೆ ಕೂಡ ಕೇರಳಂನ ಮಾಜಿ ಮುಖ್ಯಮಂತ್ರಿಗಳಾದಂತಹ ಉಮ್ಮನ್ ಚಾಂಡಿ, ಕೆ ಕರುಣಾಜನನ್ ಮತ್ತು ಕೇರಳದ ಪಿಣರಾಯಿ ವಿಜಯನ್ ಅವರು ಕೂಡ ಎಡಪಂಥೀಯ ಸಿದ್ಧಾಂತರವರಾಗಿದ್ರೂ ಕೂಡ ಅವರು ತಮ್ಮ ಆಡಳಿತದ ಅವಧಿಯಲ್ಲಿ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಭೇಟಿಯನ್ನ ಕೂಡ ಕೊಟ್ಟಿದ್ರು. ಈ ಕ್ಷೇತ್ರಕ್ಕೆ ಕೇರಳದ 10 ರಾಜಕಾರಣಿಗಳು ನಿರಂತರವಾಗಿ ಭೇಟಿಯನ್ನ ಕೂಡ ನೀಡ್ತಾ ಇರ್ತಾರೆ. ವಿಶೇಷವಾಗಿ ಪೂಜೆ ಪುನಸ್ಕಾರವನ್ನ ಕೂಡ ಮಾಡ್ತಾ ಇರ್ತಾರೆ. ಅದೇ ರೀತಿಯಾಗಿ ಇದೀಗ ಮೊದಲ ಬಾರಿಗೆ ಸಿಎಂ ಆದ ಬಳಿಕ ಇವತ್ತು ದೇವಸ್ಥಾನಕ್ಕೆ ಆಗಮಿಸಿ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಸತೀಶನ್ ಅವರು.